ತುಂಗಭದ್ರಾ ಎಡದಂಡೆ ಕಾಲುವೆ ರೈತರಿಗೆ ವಂಚನೆಯ ಆರೋಪ ಕೇಳಿಬಂದಿದೆ. ಉಪ ಕಾಲುವೆಗಳಿಗೆ ನೀರು ಹರಿಸುವಲ್ಲಿ ಅಧಿಕಾರಿಗಳು ಮೋಸ ಮಾಡ್ತಾ ಇದ್ದಾರೆ ಎನ್ನುವಂತ ಆರೋಪ ಕೇಳ್ತಾ ಇದೆ. ನೀರಾವರಿ ಇಲಾಖೆ ಅಧಿಕಾರಿಗಳ ನಡೆಗೆ ಬೇಸತ್ತು ಕಾಲುವೆಗೆ ಮುತ್ತಿಗೆ ಹಾಕಿದ್ದಾರೆ ರೈತರು. ಎಡದಂಡೆ ಕಾಲುವೆ ರೈತರಿಗೆ ಇಲ್ಲಿ ನೀರು ಬಿಡೋ ವಿಚಾರದಲ್ಲಿ ಮೋಸ ಆಗ್ತಾ ಇದೆ ಅಂತ ನೀರಾವರಿ ಇಲಾಖೆಯ ಎಇಇ ಆಗಿರುವಂತ ವೆಂಕಟೇಶ್ ವಿರುದ್ಧ ರೈತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕೊಪ್ಪಳದ ಕಾರಟಗಿ ತಾಲೂಕಿನ ತುಂಗಭದ್ರಾ ಎಡದಂಡೆ ಕಾಲುವೆಯಲ್ಲಿ ರೈತರು ಮುತ್ತಿಗೆ ಹಾಕಿರೋದು ಯಾಕೆ ಈ ರೀತಿ ಅನ್ಯಾಯ ಮಾಡ್ತಿದ್ದೀರಾ ಅಂತ 28ನೇ ಉಪ ಕಾಲುವೆಗೆ 20 ಗೇಜ್ ವರೆಗೆ ನೀರು ಬಿಡುವಂತೆ ರೈತರು ಆಗ್ರಹಿಸಿದ್ದಾರೆ. ರಾತ್ರಿ ವೇಳೆ ಗೆಜೆಟ್ನಲ್ಲಿ ವ್ಯತ್ಯಾಸ ಮಾಡ್ತಿದ್ದಾರೆ ಅಧಿಕಾರಿಗಳು. ಒಬ್ಬರಿಗೊಂಥರ ಇನ್ನೊಬ್ಬರಿಗೊಂಥರ ಮಾಡ್ತಿದ್ದಾರೆ. ರೈತರಿಗೆ ಮೋಸ ಆಗ್ತಾ ಇದೆ. ದೊಡ್ಡ ರೈತರೊಂದಿಗೆ ಶಾಮೀಲಾಗಿ ಸಣ್ಣ ರೈತರಿಗೆ ವಂಚನೆ ಮಾಡ್ತಿದ್ದಾರೆ ಅನ್ನುವಂಥ ಆರೋಪ ಇಲ್ಲಿ ಕೇಳಿ ಬರ್ತಾ ಇದೆ. 18 ಗೇಜ್ ನೀರು ಬಿಟ್ಟರೂ ಕೂಡ ಕೊನೆ ಭಾಗದ ರೈತರಿಗೆ ನೀರು ಸಿಗ್ತಾ ಇಲ್ಲ. ಸರಿಯಾಗಿ ನೀರು ಕೊಟ್ಟು ಭತ್ತ ಉಳಿಸಿ ಅಂತ ರೈತರು ಆಗ್ರಹಿಸಿದ್ದಾರೆ. ಸಣ್ಣ ರೈತರಿಗೆ ಒಂಥರ, ದೊಡ್ಡ ರೈತರಿಗೆ ಒಂಥರ ಮಾಡ್ತಿದ್ದೀರಾ. ದೊಡ್ಡ ರೈತರ ಜೊತೆಗೆ ಈ ಅಧಿಕಾರಿಗಳು ಶಾಮೀಲಾಗಿ ಈ ರೀತಿಯಾಗಿ ಅವ್ರಿಗೆ ಮಾತ್ರ ಹೆಚ್ಚಿನ ನೀರನ್ನ ಬಿಡ್ತಿದ್ದಾರೆ. ಸಣ್ಣ ರೈತರು ಎಲ್ಲಿ ಹೋಗಬೇಕು? ನೀರನ್ನ ಬಿಡಿಸಿ ನಮ್ಮ ಭತ್ತವನ್ನ ಉಳಿಸಿ ಅಂತೇಳಿ ಇವರು ಆಗ್ರಹಿಸಿದ್ದಾರೆ. ನೀರು ಬಿಡೋ ವಿಚಾರದಲ್ಲಿ ಅಧಿಕಾರಿಗಳೇ ತಾರತಮ್ಯ ಮಾಡ್ತಾರೆ ಅನ್ನೋ ಆರೋಪ ಇಲ್ಲಿದೆ. ಇಪ್ಪತ್ತೆಂಟನೇ ಡಿಸ್ಟ್ರಿಬ್ಯೂಟರ್ ನಮ್ಮದು. ನಾವು 3 ದಿನದಿಂದ ಈ ಕಡೆ ಬರೋಕತ್ತೀವಿ ಸರ್, ನೀರು ಬರವಲ್ತಂತ. ನಾವು ರೈತರೆಲ್ಲರೂ ಬಂದಾಗ 15-16 ತಡ್ಡಿ ಇಟ್ಟು ನೀರು ಕಲಿಸ್ತಾ ಇದ್ದಾರೆ. ನಾವು ಈ ಕಡೆ ಮನೆಗೆ ಹೋದಾಗ ಅದು 8 ಥ್ರೆಡ್ಡು 6 ಥ್ರೆಡ್ ಇಟ್ಟು ಕಲಿಸ್ತಾರೆ. ಏನಂತ ಕೇಳಿದ್ರೆ ಗೇಜ್ ಕೊಡ್ಬೇಕು ಅಂತಾರೆ. ಬರೆಯದೆ ರೈತರು ನೋಡಿದ್ರೆ ನೀರಿಲ್ಲ, ಅಲ್ಲಿ ಗುದ್ದಾಡಕತ್ತಾರೆ ಮಂದಿ. ಇದೇ ಪರಿಸ್ಥಿತಿ ಆಗತ್ತಾರೆ. ನಾವು 3 ದಿನ ಆಗತ್ತೆ ಸರ್ ಬಂದಿಲ್ಲಿಗೆ. ಒಬ್ಬರು ಅಧಿಕಾರಿಗಳು ಕೂಡ ಬರಬಲ್ತು ಇಲ್ಲಿ. ಅವ್ರು ವಿರೂಪಾಕ್ಷ ಸಾರ್ ಫೋನ್ ಮಾಡಿಸಿದ್ರಿ, ಅವರು ಇಲ್ಲರಿ ನಾವು ಅಲ್ಲಿಗೆ ಹೋಗ್ತೀವಿ ಇಲ್ಲಿಗೆ ಹೋಗ್ತೀವಿ ಅಂತಾರೆ. ವೆಂಕಟೇಶ್ ಸಾಬ್ರಿಗೆ ಫೋನ್ ಮಾಡಿದ್ವಿ, ಜೈ ಅವರಿಗೆ. ಅವ್ರು ಒಟ್ಟು ಜೈ ಅವರು ಏನಂತಾರೆ ಅಂದರೆ, ನಿಮ್ಮ ರೂಲ್ಸ್ ಅಷ್ಟೇ ಐತಿ, ಅದೇ ಐತಿ, ಇದೈತಿ ಅಂತ ಹೇಳ್ತಾರೆ. ನಮ್ಮದು ಕೆಳಗೆ ಭಾಗದಾಗ ನೀರು ಐತ್ರಿ, ಅಲ್ಲಿ ನೀರೇ ಮುಟ್ಬಲ್ತ್ರಿ. 2 ಕಿಲೋಮೀಟ್ರ್ ಐತಿ, ಇಲ್ಲಿಂದ 2.5 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಐತೆ ನಮ್ಮದು. ಕಳೆದ ಲಾಸ್ಟ್ ಅವರು ಥೈಲ್ಯಾಂಡ್ ಗದ್ದವ್ರು ನಾವು ಲಾಸ್ಟ್ ಎಲ್ಲ ಒಣಗೋಗವ್ರಿ. ಏನು ಮಾಡಬೇಕು ಪರಿಸ್ಥಿತಿ? ಅದೇ ಸರ್, ನಮ್ಮ ಹೆಸರು ಸುರೇಶ್ ಅಂತೇಳಿ, ಗುಂಡೂರು ಭಾಗದ ಸರ್. ಇವರೆಲ್ಲ ನಮ್ಮ ಗುಂಡೂರು ಭಾಗದ ರೈತರು ಇದ್ದಾರೆ. ಇವರು ಕೆಲವಷ್ಟು ಸುಮಾರು ಸಾರಿ ಇಲ್ಲಿ ಬಂದು ನೀರು ಇವ್ರು ಏನು ಮಾಡ್ತಿದ್ದಾರೆ ಅಧಿಕಾರಿಗಳು, ಅದು ಒಂದಿನ ರೊಟೇಷನ್, ವಾರದಲ್ಲಿ ಒಂದಿನ ರೊಟೇಷನ್ ಇದೆ ಅಂತ. ಓಕೆ, ಪರವಾಗಿಲ್ಲ, ಒಂದು ದಿನ ಬಿಟ್ಟು ಇನ್ನೂ 6 ದಿನ ಆದರೂ ನೀರು ಕೊಟ್ಟು ಸರಿಯಾಗಿ ಕೊಡಬೇಕಲ್ಲ. ಅವಾಗಲೇ ಕೊಟ್ಟ ಮೇಲೆ ನೀರು ಕೆಳಭಾಗದಲ್ಲಿ ತಲೆಂಡದವರಿಗೆ ಮುಟ್ಟಿದವ ಇಲ್ಲ ಅಂತಂದು ಒಂದು ಸಾರಿ ಕೂಡ ಬಂದು ಸಮೀಕ್ಷೆ ಮಾಡಿಲ್ಲ, ನೋಡಿಲ್ಲ. ಇವರು ಪ್ರತಿ ಸಾರಿ ಬಂದಾಗೆಲ್ಲ ಅವರು ಕಾಲ್ ಮಾಡಿದ್ರು ಉಡಾಫೆ ಮಾತುಗಳು. AW ಅವರಂತೂ ಯಾರಿಗೂ ಮಾತಾಡಿಲ್ಲ ಇದುವರೆಗೂ. ನಮ್ಮ ರೈತರು ಯಾರ ಹತ್ರನೂ ಮಾತಾಡಿಲ್ಲ. ಇವರು ಸೆಕ್ಷನ್ ಆಫೀಸರ್ ಯಾರು ವಿರೂಪಾಕ್ಷನವ್ರು ಇದ್ದಾರೆ, ಅವ್ರು ಏನೋ ಮಾತಾಡ್ತಾರೆ. ಅವ್ರಿಗೆ ಕೇಳಿದ್ರೆ ನಮಗೆ ಸಂಬಂಧ ಇಲ್ಲರಿ, ನಾನೇನು ಬಂದು ಏನು ಮಾತಾಡಲಿ, ನಾನು ಅವ್ರನ್ನ ಕರೆದಿದ್ದಾರೆ. ಇವರು ಪಾಪ ಕರೆದ್ರು ಅವರು ನಾನು ಬಂದು ಏನು ಮಾತಾಡಲಿ, AW ಅವ್ರು ಬರಬೇಕು ಅಂತ ಹೇಳಿ. ಅಲ್ಲಿಗೆ ನಿನ್ನೆ ನಾವು ಬಂದು ಒಂದು 3 ಗಂಟೆವರೆಗೂ ಕೂತಿದ್ವಿ. ಮತ್ತು AW ಅವರು ನಮಗೆ ಫೋನ್ ರೆಸ್ಪಾನ್ಸ್ ಮಾಡಿಲ್ಲ. ನಮ್ಮ ಸಚಿವರು ಇಲಾಖೆಯಿಂದ ಫೋನ್ ಮಾಡಿ ಅವ್ರ ಮುಖಾಂತರ ಮಾತಾಡಿದ ಮೇಲೆ ಆಯಿತು ನಾನು ನಾಳೆ ಬೆಳಗ್ಗೆ ಬರ್ತೀನಿ ಅಂತ ಹೇಳಿದ್ರು. ಇದುವರೆಗೂ ಬೆಳಗ್ಗೆ ನಾವು 7 ಗಂಟೆಯಿಂದ ಬಂದು ಕಾದಿದ್ವಿ, ಇದುವರೆಗೂ ಬಂದಿಲ್ಲ. ಇವಾಗ ಕೇಳಿದ್ವಿ ಅಂದರೆ ಇವಾಗ ಕೇಳಿದ್ರೆ ಅವ್ರು ಬೆಂಗಳೂರಿಗೆ ಹೋಗಿದ್ದೀನಿ ಆ ರೀತಿ ಹೇಳ್ತಿದ್ದಾರೆ. ನಮ್ಮದು ಏನು ಮನವಿ ಅಂದರೆ, ಬನ್ನಿ ಸರ್, ನೀವು ಬನ್ನಿ, ನಾವೇನು ಭಯೋತ್ಪಾದಕರಲ್ಲ, ನಾವು ನಿಮ್ಮನ್ನು ಏನೂ ಮಾಡೋದಿಲ್ಲ. ನಮ್ಮ ರೈತರದ್ದು ಸಮಸ್ಯೆ, ನೀವು ಇಲ್ಲಿ ನೀರೇನು ಬಿಡ್ತಿದ್ದೀರಲ್ಲ, ಕೆಳಭಾಗದವರೆಗೆ ನೀರು ತಲುಪ್ತದವ ಇಲ್ಲ, ಬಂದು ಚೆಕ್ ಮಾಡಿ ಅಂತ ಹೇಳ್ತೀವಿ. ಇಲ್ಲೆಲ್ಲ ಕಾಲುವೆಗಳಿದಾವೆ, ಟ್ಯೂಬ್ಲರ್ ಲೆವೆಲ್ ಇಲ್ಲ ರೀ, ಸರಿ ಇಲ್ಲ. ಸೊ ಹಂಗಾಗಿ ನಮಗೆ ನೀರು 1-2 ಥ್ರೆಡ್ ಹೆಚ್ಚಿಗೆ ಕೊಡು ಅಂತ ಕೇಳ್ತಿದ್ವಿ. ಈಗ ನಾವು ಕೇಳಿಲ್ಲ ಬಿಟ್ಟಿಲ್ಲ, ನಮಗೆ ನಿನ್ನೆ ಹೇಳಿದ ರೂಲ್ಸ್ ಪ್ರಕಾರ